ವಿಠ್ಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ. ಮಂಜುನಾಥ್ ಅವರ ಅಷ್ಟಕ ವರ್ಗ ಹಾಗೂ ಸಮಗ್ರ ಜಾತಕದ ವಿವರಣೆಯನ್ನು ಇವತ್ತು ಕೊಡ್ತಾ ಇದ್ದೀನಿ. ಬನ್ನಿ ನೋಡಿ, ಇದು ಒಂದನೇ ಭಾವ ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರಗಳು, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟಗಳು, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, 1ನೇ ಭಾವದ ನಿಮ್ಮ ಸ್ವಾಮಿ ಶುಕ್ರ, 2ನೇ ಭಾವದ ಸ್ವಾಮಿ ಮಂಗಲ, 3ನೇ ಭಾವದ ಸ್ವಾಮಿ ಗುರು, 4 ಮತ್ತು 5ನೇ ಭಾವದ ಸ್ವಾಮಿ ಶನಿ, 6ನೇ ಭಾವದ ಗುರು 6, 7ನೇ ಭಾವದ ಸ್ವಾಮಿ ಮಂಗಲ, ಅಷ್ಟಮೇಶ ಶುಕ್ರ, 9ನೇ ಭಾವದ ಸ್ವಾಮಿ ಬುಧ, 10ನೇ ಭಾವದ ಸ್ವಾಮಿ ಚಂದ್ರ, 11ನೇ ಭಾವದ ಸ್ವಾಮಿ ಸೂರ್ಯ, 12ನೇ ಮನೆಯ ಸ್ವಾಮಿ ಬುಧ. ದಿಸ್ ಇಸ್ ಹೌದಾ? ಅದೇ ರೀತಿ ನಿಮ್ಮ ಜಾತಕವನ್ನು ನೋಡೋದಾದ್ರೆ ಬನ್ನಿ, ಜಾತಕದಲ್ಲಿ ಏನೇನು ಹೇಳುತ್ತೆ ನೋಡಿ. ಇಲ್ಲೆಲ್ಲ ಬೇಸಿಕ್ ಬರುತ್ತೆ ನಿಮಗೆ ನೋಡಿ. ಮಂಜುನಾಥ್ ಬಿ, ಪುರುಷ, ಹುಟ್ಟಿದ್ದು 20 ಮೇ 1995, 4 ಗಂಟೆ 30 ನಿಮಿಷ ಸಂಜೆ, ಪಾಂಡವಪುರದಲ್ಲಿ ಜನನ, ಶ್ರವಣ ನಕ್ಷತ್ರ, 4ನೇ ಪಾದ, ಮಕರ ರಾಶಿ, ತುಲಾ ಲಗ್ನದಲ್ಲಿ ಜನನ. ನೋಡಿ, ಯಾವ ಯೋಗದಲ್ಲಿ ಹುಟ್ಟಿದ್ದೀರಾ ನೀವು? ಬ್ರಹ್ಮ ಯೋಗದಲ್ಲಿ ಹುಟ್ಟಿದ್ದೀರಾ. ಒಳ್ಳೆ ಯೋಗನೇ, ನೋ ಪ್ರಾಬ್ಲಮ್. ಹಾಗಾದರೆ ಲಗ್ನ ಕುಂಡ್ಲಿ ಏನು ಹೇಳುತ್ತೆ? ಅದು ಅಷ್ಟಕ ವರ್ಗದ್ದಾಯ್ತು. ಅಷ್ಟಕ ವರ್ಗದಲ್ಲಿ ಏನಾಗುತ್ತೆ? ಜಸ್ಟ್ ಪಾಯಿಂಟ್ಸ್ ಬರ್ತವೆ ನೋಡಿ, ಪಾಯಿಂಟ್ಸ್. ಬಟ್ ಹಾಗಲ್ಲ. ಈ ಪಾಯಿಂಟ್ಸ್ ಅನ್ನು ನಾವು ಹೇಗೆ ಗುರುತಿಡ್ತೀವಿ ಅಂದ್ರೆ, ನೆಗೆಟಿವ್ ಕೊಡ್ತಾವೋ ಪಾಸಿಟಿವ್ ಕೊಡ್ತಾವ ಅಂತಂದ್ರೆ ನೋಡಿ, ಇಲ್ಲಿ 6ನೇ ಭಾವದ ಸ್ವಾಮಿ 2ನೇ ಭಾವದಲ್ಲಿ ಬಂದು ಕೂತಿದ್ದಾನೆ. ಇದರ ಅರ್ಥ 2ನೇ ಭಾವದ ಫಲ ನಿಮ್ಗೆ ಸಿಗೋದಿಲ್ಲ ಕರೆಕ್ಟಾಗಿ ಅಂತ ಅರ್ಥನೇ ಅದು. ಹೌದು ನೋಡಿ, ರಾಹು ಲಗ್ನದಲ್ಲಿದ್ದಾನೆ, ಶುಕ್ರ 7ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಇಲ್ಲಿ ರಾಹು ನಿಮ್ಗೆ 1ನೇ ಭಾವದ ಸಂಪೂರ್ಣ ಫಲವನ್ನು ಕೊಡ್ತಾನೆ. ನೋಡಿ, ಅಲ್ಲೇ ಅಷ್ಟಕ ವರ್ಗದಲ್ಲಿ ಏನ್ ಮಾಡ್ತೀವಿ ನಾವು? ಈ ಪಾಯಿಂಟ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೆಂಗ್ ಮಾಡ್ತೀವಿ ನೋಡಿ, 18ರಿಂದ 22 ಇದ್ರೆ ಇದನ್ನು ನಾವು 60% ಅಂತ ಕರಿತೀವಿ. ಸರಿ, 40% ಅಂತ ಕರಿತೀವಿ. ಒಂದ್ ವೇಳೆ 24ರಿಂದ 28 ಇದ್ರೆ ಅದನ್ನು 60ರಿಂದ 90 ಅಥವಾ 80% ಅಂತ ಕರಿತೀವಿ ಫಲಗಳು. ಅದೇ ರೀತಿ ಅಬೋ 28 ಇದ್ರೆ 100% ಅಂತ ಕರಿತೀವಿ. ಇದು 100% ಫಲ ಅಂತ. ಬಟ್ ಇಲ್ಲಿ ಹಾಗಾಗೋದಿಲ್ಲ. ಎಲ್ಲೇ ಅಷ್ಟಕ ವರ್ಗದಲ್ಲಿ ಲಗ್ನ ಕುಂಡ್ಲಿಯಲ್ಲಿ ಹಂಗಾಗೋದಿಲ್ಲ. ಲಗ್ನ ಕುಂಡ್ಲಿಯಲ್ಲಿ ಇದು ಏನು ಡಿಗ್ರಿ ವೈಸ್ ನೋಡ್ತೀವಿ. 0 to 6 ಇದ್ರೆ ಅದು 0 to 10 years ಅಂತ ಅರ್ಥ. 24 to 29 ಇದ್ರೆ ಅದು 65ರಿಂದ 100 ವರ್ಷ ಅಂತ ಅರ್ಥ. 6ರಿಂದ 24 ಇದ್ರೆ ಅದನ್ನು 15ರಿಂದ 60 ವರ್ಷ ಆ ಗ್ರಹದ ಶಕ್ತಿ ಅಂತ. ಸೊ ಇದು ಒಳ್ಳೆ ಫಲ ಕೊಡುತ್ತೆ. ಬಟ್ ಇವು ಯಾವ ಕೊಡಲ್ಲ. ಬಟ್ ಅದಕ್ಕೇನೆ ಸ್ಟೋನ್ ಅನ್ನ ಸಜೆಸ್ಟ್ ಮಾಡೋದು ನಾವು. ಏನನ್ನ ಸ್ಟೋನ್ ಏನ್ ಮಾಡ್ತೀವಿ? ಸ್ಟೋನ್ ಸಜೆಸ್ಟ್ ಮಾಡ್ತೀವಿ. ನೋಡಿ, ರಾಹು ಲಗ್ನದಲ್ಲಿ ಇದ್ದಾರೆ ನೋಡಿ. ನಾವು ಒಂದು ಮಾತು ಹೇಳ್ತೀನಿ, ಇದು 1, 4, 7, 10 ಕೇಂದ್ರ ಅಂತ ಕರಿತೀವಿ. 2ನ್ನ ಧನೇಶ, 11ನ್ನ ಲಾಭೇಶ ಅಂತ ಕರಿತೀವಿ. 1, 5, 9ನ್ನ ತ್ರಿಕೋಣ ಅಂತ ಕರೆದ್ರೆ 6, 8, 12 ಭಾರಿ ಕೆಟ್ಟ ಸ್ಥಾನ, 3 50-50. ಬನ್ನಿ, ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋಣ. ಯಾವ ರೀತಿ ಇರುತ್ತೆ ಗ್ರಹಗಳ ಸ್ಥಿತಿ ನೋಡಿ. ವಕ್ರೀಯ ಗುರು, ಬಿಟ್ಟರೆ ಬೇರೆ ಯಾವ ಗ್ರಹವೂ ನಿಮ್ಮಲ್ಲಿಲ್ಲ.
ಬನ್ನಿ, ಹಾಗಾದರೆ ಲಗ್ನದಲ್ಲಿ ರಾಹು ಇದ್ದಾನೆ. ಫಸ್ಟ್ ಏನ್ ಮಾಡೋಣ, ಪಾಯಿಂಟ್ಸ್ ಅನ್ನು ನೋಡ್ಕೊಂಡ್ಬರೋಣ. ಬನ್ನಿ, ರಾಹು ಲಗ್ನದಲ್ಲಿದ್ದಾನೆ, ಅದನ್ನು ಆಮೇಲೆ ಮಾತಾಡೋಣ. ಫಸ್ಟ್ 1ನೇ ಭಾವದಲ್ಲಿ ತುಲಾ ಪಾಯಿಂಟ್ಸ್ ಎಷ್ಟಿದಾವೆ? 100% ಕೊಡ್ತಾನೆ. ದಿಸ್ ಇಸ್ ಪ್ಯೂರ್ಲಿ 100%. ಹೌದು, 100% ಫಲವನ್ನು ಕೊಡ್ತಾನೆ. ಏನೇನು ಕೊಡ್ತಾನೆ 100% ಫಲನ? ನಿಮ್ಮ ವ್ಯಕ್ತಿತ್ವ ಬಹಳ ಚೆನ್ನಾಗಿರುತ್ತೆ. ಹೌದು, ಬಹಳ ಜವಾಬ್ದಾರಿತ ವ್ಯಕ್ತಿಯಾಗಿರ್ತೀರಿ. ಬಹಳ ಸಮಗ್ರವಾಗಿ ವಿಚಾರ ಮಾಡಿ ಪ್ಲಾನ್ ಮಾಡುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ. ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಮೆಂಟಲಿ ಕೆಪಬಲ್ ಇರ್ತೀರಿ, ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ, ಆಸೆ ಆಕಾಂಕ್ಷೆಗಳಿಗೆ ಈಡೇರ್ತವೆ, ಒಳ್ಳೆ ಇಮೇಜ್ ಬೆಳೆಯುತ್ತೆ, ಬುದ್ಧಿವಂತಿಕೆ ನಡೆಯುತ್ತೆ, ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ. ಇದು 1ನೇ ಭಾವದ ಫಲ. 1ನೇ ಭಾವದ ಫಲ ನೋಡಿ. 30% ಅಂದ್ರೆ 100% 1ನೇ ಭಾವದ ಫಲವನ್ನು ಸಿಗುತ್ತೆ ಇಲ್ಲಿ. ಅದೇ ರೀತಿ ನೀವು 1ನೇ ಭಾವದ ಫಲ ನೋಡಿ. ನೀವು ಹೆಚ್ಚಾಗಿ ರಾಹು ಲಗ್ನದಲ್ಲಿದ್ದರೆ ನೀವು ಹೆಚ್ಚಾಗಿ ಪೆಟ್ರೋಲ್ ಪಂಪ್ ಬಿಸ್ನೆಸ್ ಮಾಡ್ಬೋದು, ಬಾರ್ ಅಂಡ್ ರೆಸ್ಟೋರೆಂಟ್ ಬಿಸ್ನೆಸ್ ಮಾಡ್ಬೋದು, ಇಲ್ಲ ಅಂದರೆ ಕೆಮಿಕಲ್ ಫ್ಯಾಕ್ಟ್ರಿ ಹಾಕ್ಬೋದು, ಇಲ್ಲ ಅಂತಂದರೆ ಮೆಡಿಸಿನ್ ಒಳಗೆ ಹೋಗ್ಬೋದು, ಇಲ್ಲ ಅಂತಂದರೆ ಪೆಸ್ಟಿಸೈಡ್ ಮಾಡ್ಕೋಬೋದು. ಇಷ್ಟರಲ್ಲಿ ಯಾವುದೇ ಒಂದು ಬಿಸ್ನೆಸ್ ಕೈ ಹಾಕಿದ್ರು 100% ಲಕ್ ನಿಮ್ಮದು ಟರ್ನ್ ಆಗುತ್ತೆ, ಒಳ್ಳೆ ಫಲವನ್ನು ಪಡಿತೀರಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ರಾಹು ಇರೋದ್ರಿಂದ ಇಲ್ಲಿ 100% ನಿಮಗೆ ಫಲನೇ ಸಿಕ್ಕಿದೆ. ಇಲ್ಲಿ ರಾಹು ಕೆಟ್ಟವನಲ್ಲ. 2ನೇ ಭಾವದಲ್ಲಿ ಗುರು ವಕ್ರೀನಾಗಿದ್ದಾನೆ. ಯಾರಿಗೂ 6ನೇ ಭಾವದ ಸ್ವಾಮಿ. ಹೌದಾ? ನೋಡಿ, ವ್ಯವಹಾರಗಳು ಅಷ್ಟು ಹೇಳ್ಕೊಳ್ಳೋದು ನಡೆಯೋದಿಲ್ಲ. ನಿಮ್ಮದು ಬಿಹೇವಿಯರಲ್ಲಿ ವ್ಯತ್ಯಾಸ ಬರುತ್ತೆ, ಕೆಟ್ಟ ಹ್ಯಾಬಿಟ್ಸ್ ಅನ್ನು ಕಲಿತೀರಿ, ದುಡ್ಡಿನ ಒಳ ಅರಿವು ಹೊರ ಅರಿವಿನಲ್ಲಿ ವ್ಯತ್ಯಾಸ ಬರುತ್ತೆ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ಹೊಂದಾಣಿಕೆ ಬದುಕನ್ನು ಬದುಕ್ತೀರಿ, ಹಣವನ್ನು ಸೇವೆ ಮಾಡ್ತೀರಿ, ಊಟದ ವಿಚಾರದಲ್ಲಿ ತಗಾದೆ ತಿಳಿತೀರಿ, ಪರಿವಾರದ ಸ್ಥಿತಿ ಅಷ್ಟು ಹೇಳ್ಕೊಳ್ಳೋಷ್ಟು ಇರೋದಿಲ್ಲ. ಇನಿಷಿಯಲಿ ಬಹಳ ಒಳ್ಳೆ ಸ್ಟೂಡೆಂಟ್ ಆಗಿರೋದಿಲ್ಲ, ಮಾತಿನಲ್ಲಿ ವಚನತ್ವ ಇರೋದಿಲ್ಲ, ಮಾತಿನಲ್ಲಿ ದಾಟಿ ಇರೋದಿಲ್ಲ, ಮಾತಿನಲ್ಲಿ ಸತ್ಯಾಂಶ ಇರೋದಿಲ್ಲ. ಅದು ಎಷ್ಟು ಪರ್ಸೆಂಟೇಜು ಅದನ್ನು ನಾವು ಇಲ್ಲಿ ನೋಡಬೇಕೀಗ. 100% ಅಂದರೆ ಇಲ್ಲಿ ನೀವು ಗುರು ಶಾಂತಿ ಮಾಡ್ಕೊಳ್ಳೇಬೇಕು ಅಂತ ಅಷ್ಟಕ ವರ್ಗ ಹೇಳ್ತಾ ಇದೆ. ಅವರ 80 to 90% ನಿಮ್ಗೆ ಈ ಪ್ರಾಬ್ಲಮ್ ಆಗೇ ಆಗುತ್ತೆ ಅಂತ ಹೇಳ್ತಾ ಇದೆ. ಹೌದು, ಈ 2ನೇ ಭಾವವನ್ನು ನೀವು ಸರಿ ಮಾಡ್ಕೋಬೇಕು ಅಂದರೆ ಅಲ್ಲಿ ಗುರು ಶಾಂತಿಯನ್ನು ಮಾಡ್ಕೊಳ್ಳೇಬೇಕು. ಮಾಡ್ಕೊಳ್ಳಿಲ್ಲ ಅಂದರೆ ನಡೆಯೋದಿಲ್ಲ. ಯಾಕಂದ್ರೆ 6ನೇ ಭಾವದ ಸ್ವಾಮಿ ಅವನು 2ನೇ ಭಾವದಲ್ಲಿ ಬರಬಾರದು. ವ್ಯವಹಾರಗಳು ಕೆಡ್ತವೆ, ಹಣ ಸರಿಯಾಗಿ ಬರುವುದಿಲ್ಲ, ದುಡ್ಡಿನ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ, ಯಾವ ಕೆಲಸವೂ ಇನ್ ಟೈಮ್ ಆಗುವುದಿಲ್ಲ, ಕೆಲಸದಲ್ಲಿ ವ್ಯತ್ಯಯ ಆಗುತ್ತೆ. ಹಾಗಾಗಿ ತಾವು ದಯವಿಟ್ಟು 2ನೇ ಭಾವದ ಫಲವನ್ನು ನೀವು ಗುರು ಶಾಂತಿಯೊಂದಿಗೆ ಮಾಡ್ಕೋಬೇಕು. ಹಾಗಾದರೆ ಸೂಕ್ಷ್ಮ ಕುಂಡಲಿ ಏನು ಹೇಳುತ್ತೆ, ಹೋರಾ ಏನು ಹೇಳುತ್ತೆ? ಬನ್ನಿ ನೋಡೋಣ. ನೋಡಿ, ಹೋರಾ ಏನು ಹೇಳುತ್ತೆ? ಹೋರಾ ಹೇಳುತ್ತೆ ನೋಡಿ, ಇದರಲ್ಲಿ 16 ರೂಲ್ಸ್ ಇದೆ ಟೋಟಲ್. ಇದರಲ್ಲಿ 1ನೇ ರೂಲು ಕರ್ಕ ಲಗ್ನದಲ್ಲಿ ಅತಿ ಹೆಚ್ಚು ಗ್ರಹಗಳಿರಬೇಕು ಅಂತ. ಬಟ್ ಹಂಗಲ್ಲ, ಇಲ್ಲಿ ಉಲ್ಟಾಪಟ್ಟ ಆಗಿದೆ ನೋಡಿ. ಚಂದ್ರನ ಮನೆಯಲ್ಲಿ ಸೂರ್ಯ ಬಂದಿದ್ದಾನೆ, ಸೂರ್ಯನ ಮನೆಯಲ್ಲಿ ಚಂದ್ರ ಬಂದಿದ್ದಾನೆ. ಕರೆಕ್ಟಾ? 2ನೇ ಭಾವದ ಸ್ವಾಮಿ ಬುಧ ಸ್ವಂತ ಮನೆಯಲ್ಲಿದ್ದಾನೆ. ಹೌದಾ? ಅದೇ ರೀತಿ 9ನೇ ಭಾವದ ಸ್ವಾಮಿ ಕುಜಾನು ಇದು ಸಿಂಹ ರಾಶಿಯಲ್ಲಿದ್ದಾನೆ, ಗುರುನೂ ಸಹ ಸಿಂಹ ರಾಶಿಯಲ್ಲಿದ್ದಾನೆ. ಬಟ್ ಚಂದ್ರನು ಇಲ್ಲೇ 12ನೇ ಮನೆ ಸ್ವಾಮಿಯಲ್ಲಿ ಬಂದು ಕೂತಿದ್ದಾನೆ. ಇದರ ಅರ್ಥ ಏನು ಅಂದರೆ, ನೀವು ಗಳಿಸುವಂಥ ಹಣ ಏನಿದೆಯಲ್ಲ, ಹಣ ಹಾಗೂ ಪ್ರಾಪರ್ಟಿ, ಹೌದಾ, ನಿಮ್ಮ ಮಕ್ಕಳ ಕಾಲದಲ್ಲಿ ಏನಾದರೂ ನೀವು ಕಳ್ಕೊಳ್ಳೋ ಚಾನ್ಸಸ್ ಭಾಳ ಇದೆ ಅಂತ ಅರ್ಥ ಇದೆ. ಮುಂದೆ ನಿಮ್ಮ ಮಕ್ಕಳ ಕಾಲದಲ್ಲಿ ನೀವು ದುಡ್ಡನ್ನು ಕಳ್ಕೊಳ್ಳೋ ಚಾನ್ಸಸ್ ಭಾಳ ಇದೆ. ದಯವಿಟ್ಟು ಹಣ ಆಗಲಿ ಪ್ರಾಪರ್ಟಿ ಆಗಲಿ ಕಳ್ಕೋಬೇಡ್ರಿ. ಹೌದು,
ಹಣ ಆಗಲಿ ಪ್ರಾಪರ್ಟಿ ಆಗಲಿ ಮುಂದೆ ನಿಮ್ಮ ಇವರು ಯಾರು ತಂದೆ ತಾಯಿಯ ಕಾಲದಲ್ಲಿ ಕಳ್ಕೋಬಹುದು ಅಂತ ಶಾಸ್ತ್ರ ಹೇಳ್ತಾ ಇದೆ. ಬನ್ನಿ, ಹಾಗಾದರೆ ಮೂರನೇ ಭಾವ ಏನು ಹೇಳುತ್ತೆ ಲಗ್ನ ಕುಂಡಲಿಯಲ್ಲಿ ನೋಡೋಣ. ಮೂರನೇ ಭಾವದ ಸ್ವಾಮಿ ಎರಡನೇ ಮನೆಯಲ್ಲಿ ವಕ್ರಿಯನಾಗಿರೋದ್ರಿಂದ ಮೂರನೇ ಭಾವದ ಫಲ ಇಲ್ಲಿ ನೋಡು 27 ಡಿಗ್ರಿ ಇದೆ. ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಂದರ ಜೊತೆಗೆ ಸಂಬಂಧ ಬಹಳ ಚೆನ್ನಾಗಿರುತ್ತೆ, ಬಹಳ ಧೈರ್ಯಶಾಲಿಯಾಗಿರ್ತೀರಿ, ಪರಾಕ್ರಮಿಯಾಗಿರ್ತೀರಿ, ಆಟಗಳಲ್ಲಿ ರುಚಿ ತೋರಿಸ್ತೀರಿ, ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ, ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ, ಹಾರ್ಡ್ ವರ್ಕರ್ ಇರ್ತೀರಿ, ಯಾವುದೇ ಕಾಂಪಿಟೇಷನ್ ಅಂತ ಬಂದರೆ ಹೆದರುವುದಿಲ್ಲ, ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಬಹಳ ಎತ್ತರ ಮಟ್ಟಕ್ಕೆ ಹೋಗಿರ್ತೀರಿ, ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ, ಮಾತಿನಲ್ಲಿ ವಚನತ್ವ ಇರುತ್ತೆ, ಬಹಳ ಪ್ರಯತ್ನಶೀಲರಾಗಿರ್ತೀರಿ, ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸುವುದಲ್ಲದೆ ತಿರುಗಾಟದಲ್ಲಿ ಲಾಭವನ್ನು ಪಡ್ಕೋತೀರಿ. ಇದು ಮೂರನೇ ಭಾವದ ಫಲ. ಯಾಕಂದ್ರೆ ಗುರು ಕೆಟ್ಟಿಲ್ಲ. ಇಲ್ಲ, ನಾ ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಗುರು ಇಲ್ಲಿ ಕೆಟ್ಟಿಲ್ಲ, ಎರಡನೇ ಭಾವ ಬಂದು ಹಾಳು ಮಾಡಿದ್ದಾನೆ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಯಾಕಂದ್ರೆ ಆರನೇ ಭಾವದ ಸ್ವಾಮಿನೂ ಹೌದವನು. ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಆರನೇ ಭಾವದ ಸ್ವಾಮಿನೂ ಹೌದು, ಈ ಎರಡನೇ ಭಾವದಲ್ಲಿ ಬಂದು ಎರಡನೇ ಭಾವ ಹಾಳು ಮಾಡಿದ್ದಾನೆ ಹೊರತು ಮೂರನೇ ಭಾವ ಅವನು ಹಾಳು ಮಾಡಲ್ಲ, ಅವನು ಒಳ್ಳೆ ಫಲವನ್ನೇ ಕೊಡ್ತಾನೆ. ಕರೆಕ್ಟಾ? ಬನ್ನಿ, 10ನೇ ಭಾವದ ಸ್ವಾಮಿ. 10ನೇ ಭಾವದ ಸ್ವಾಮಿ 4ನೇ ಮನೆಯಲ್ಲಿ ಬಂದಿದ್ದಾನೆ. ಹಾಗಾದರೆ 10 ಮತ್ತು 4ನೇ ಭಾವದ ಫಲವನ್ನು ನಾವು ನೋಡುವುದಲ್ಲದೆ ಇಲ್ಲಿ ಕುಬೇರ ಯೋಗ ಜನರೇಟ್ ಆಗುತ್ತೆ. ಹೌದಾ? ಕುಬೇರ ಯೋಗ ಜನರೇಟ್ ಆಗುತ್ತೆ. ಇದನ್ನು ಮುಗಿಸ್ಕೊಂಡು ಆಮೇಲೆ ಪಾಯಿಂಟ್ಸ್ ಹೋಗೋಣ. ಕರೆಕ್ಟಾ? ನೋಡಿ, ತಾಯಿ ಮೇಲೆ ವಿಪರೀತ ವ್ಯಾಮೋಹ ಇರುತ್ತೆ, ತಾಯಿ ಮೇಲೆ ವಿಪರೀತ ಪ್ರೀತಿ ಇರುತ್ತೆ, ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ, ಬದುಕನ್ನು ನೆಮ್ಮದಿಯಾಗಿ ಬದುಕ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ಕೋತೀರಿ, ಹೈಯರ್ ಎಜುಕೇಶನ್ ಇರುತ್ತೆ, ಮನೆಯ ಸ್ಥಿತಿ ಬಹಳ ಎತ್ತರಕ್ಕೆ ಹೋಗುತ್ತೆ, ಸ್ಟೈಲ್ ಆಫ್ ಲಿವಿಂಗ್ ಬಹಳ ಹೈ ಇರುತ್ತೆ, ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೋತೀರಿ, ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಪಡ್ಕೋತೀರಿ, ಮೂವರಲ್ಲಿ ನಿಮ್ಮೂರುಗಳ ಪ್ರಾಪರ್ಟಿ, ಮೂವರಲ್ಲಿ ನಿಮ್ಮೂರುಗಳ ಪ್ರಾಪರ್ಟಿ ಇವೆಲ್ಲವೂ ನಿಮ್ಮ ಜೊತೆಗೆ ಇರ್ತವೆ. ಅಂದರೆ ಆಭರಣ ಆಗಲಿ, ವೆಹಿಕಲ್ ಆಗಲಿ ಇತ್ಯಾದಿಗಳು ಎಲ್ಲವೂ ನಿಮ್ಮ ಜೊತೆಗೆ ಇರ್ತವೆ. ಪ್ಲಸ್ ನೀವು ಮನೆಯನ್ನು ಖರೀದಿ ಮಾಡ್ತೀರಿ, ಅದು ಅಲ್ಲದೆ ತೋಟ ಖರೀದಿ ಮಾಡ್ಬೋದು. ಈ ರೀತಿ ಎಲ್ಲ ಕೆಲಸಗಳನ್ನು ನೀವು ಮಾಡ್ತೀರಿ. ಹೌದು. 10ನೇ ಭಾವದ ಸ್ವಾಮಿ 4ನೇ ಮನೆಯಲ್ಲಿ ಬಂದಿದ್ದಾನೆ. ನೀವು ಮಾಡುವ ಕೆಲಸ ನಿಮಗೆ ಇಷ್ಟ ಆಗುತ್ತೆ, ಕೆಲಸದ ವಿಧಾನ ಇಷ್ಟ ಇರುತ್ತೆ, ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ, ಕೆಲಸದಲ್ಲಿ ಗೆಲುವು ಕಾಣ್ತೀರಿ, ಕೆಲಸದಲ್ಲಿ ಗೆಲುವು ಕಾಣ್ತೀರಿ, ಕೆಲಸದಲ್ಲಿ ಗಳಿಕೆನೂ ಕಾಣ್ತೀರಿ. ಅದು ಅಲ್ಲದೆ ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ತಂದೆ ಜೊತೆಗೆ ಒಳ್ಳೆ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಅಂತ 10ನೇ ಭಾವ ಹೇಳುತ್ತೆ. 10ನೇ ಭಾವ ಏನು ಹೇಳುತ್ತೆ? ತಂದೆಯ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಅಂತ ಹೇಳುತ್ತೆ. ಅದೇ ರೀತಿ 10ನೇ ಭಾವ ನೋಡಿ, ಕುಬೇರ ಯೋಗ ಒಂದು ಅತಿ ದೊಡ್ಡ ರಾಜಯೋಗ. ನಿಮ್ಮ ಪ್ರಾಪರ್ಟಿ ತಂದೆಯಿಂದ ಬಂದಿರುತ್ತೆ, ಇಲ್ಲ ತಾಯಿಯಿಂದ ಬಂದಿರುತ್ತೆ, ಅದು ಪರ್ಸೆಂಟೇಜ್ ಆಮೇಲೆ ಅಷ್ಟಕ್ಕೆ ವರ್ಗದಲ್ಲಿ ನೋಡೋಣ. D4 and D6 ನಲ್ಲಿ ನೋಡ್ಬೇಕು ಅದನ್ನ. ನೋಡಿ, 10ನೇ ಭಾವದ 3ನೇ ಭಾವದ ನಾನು ನೋಡ್ಲಿಲ್ಲ, ಒಂದ್ ಸೆಕೆಂಡ್ ಅದನ್ನು ನೋಡ್ತೀನಿ ಆಮೇಲೆ. 4ನೇ ಭಾವ ಮತ್ತು 10ನೇ ಭಾವದ ಫಲವನ್ನು ಹೇಳಿದೆ ನಾನು. ಈ ಕುಬೇರ ಯೋಗ, ಯಾರ ಜಾತಕದಲ್ಲಿ ಕುಬೇರ ಯೋಗ ಇರುತ್ತೋ ಅವ್ರು ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ. ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ಒಳ್ಳೆ ವಿದ್ಯೆ, ಒಳ್ಳೆ ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಜೀವನದಲ್ಲಿ ಬಹಳ ಸಕ್ಸಸ್ ಆಗ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾದರೆ D3 ಹಾಗೂ D4ನ ಸೂಕ್ಷ್ಮ ಕುಂಡಲಿಯನ್ನು ನೋಡೋಣ. ನೋಡಿ, D3 1ನೇ ಭಾವದ ಸ್ವಾಮಿ ಶುಕ್ರ 11ರಲ್ಲಿದ್ದಾರೆ. 3ನೇ ಭಾವದ ಸ್ವಾಮಿ 6ನೇ ಮನೆಯಲ್ಲಿದ್ದಾನೆ. ಹಾಗಾಗಿ 3ನೇ ಭಾವದ ಎಲ್ಲಾ ಫಲವನ್ನು ನೀವು ಅನುಭವಿಸ್ತೀರಿ, ಅದರಲ್ಲಿ ಯಾವುದೇ ಸಂಶಯ ಬೇಡ. ಹಾಗಾದರೆ
4ನೇ ಭಾವದ ಪಾಯಿಂಟ್ಸ್ ಎಷ್ಟಿದೆ? 23 ಇದೆ. ಇದರ ಅರ್ಥ ಏನಪ್ಪ ಅಂತಂದ್ರೆ 4 ನೋಡಿ ಯಾಕೆ ಹಂಗಿದೆ ಅದನ್ನು ಕೇಳಬಹುದು. ಯಾಕೆ ಹಂಗಿದೆ ಅಂದ್ರೆ ಬನ್ನಿ ತೋರಿಸ್ತೀನಿ. ನೋಡಿ 4ನೇ ಭಾವದ ಸ್ವಾಮಿ ಯಾರು? ಶನಿ. ಕರೆಕ್ಟಾ? 5ನೇ ಭಾವದ ಸ್ವಾಮಿ ಯಾರು? ಶನಿ. ಇವನ ಡಿಗ್ರಿ ಎಷ್ಟಿದೆ? 29 ಇದೆ. ಇವನ ಶಕ್ತಿ ನೀವು ಹೆಚ್ಚಿಸ್ಕೊಂಡಿದ್ದೇ ಕರೆ ಆದ್ರೆ ಆಟೋಮೆಟಿಕ್ಲಿ ಇಲ್ಲಿ ಏನಾಗುತ್ತೆ? 4 ಮತ್ತು 5ನೇ ಭಾವದ ಫಲ ಇದು ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಗುತ್ತೆ. ವರ್ಚುವಲಿ ಅದು ವರ್ಚುವಲಿ ಇನ್ಕ್ರೀಸ್ ಆಗೋದು ಬಹಳ ಇಂಪಾರ್ಟೆಂಟ್. ಹೌದು, ಇಲ್ಲಿ 4ನೇ ಭಾವದ ಫಲ ನಿಮ್ಗೆ ಹೆಚ್ಚಿಗೆ ಆಗ್ಲೇಬೇಕು. ಹೌದು, ಪಾಯಿಂಟ್ಸ್ ಅನ್ನು ನೀವು ಹೆಚ್ಚಿಗೆ ಮಾಡ್ಕೊಳ್ಳೇಬೇಕು. ಅದಕ್ಕೆ ನೀವು ಚಂದ್ರನ ಹರಳನ್ನು ಹಾಕಬಾರ್ದು, ನೀಲವನ್ನು ಧರಿಸ್ಕೋಬೇಕು. ಹಾಗಾದ್ರೆ D4 D16 ಏನ್ ಹೇಳುತ್ತೆ ನೋಡೋಣ ಬನ್ನಿ. D4 ಚತುರ್ಥಾಂಶ. 4ನೇ ಭಾವದ ಸ್ವಾಮಿ ಶನಿನೇ ಇದ್ದಾನೆ ಇಲ್ಲಿ. ಕರೆಕ್ಟಾ? 2ನೇ ಭಾವದಲ್ಲಿ ಇದ್ದಾನೆ. ಇವನ ಶಕ್ತಿಯನ್ನು ನೀವು ಹೆಚ್ಚಿಸ್ಕೊಳ್ಳೇಬೇಕು. ಹೆಚ್ಚಿಸ್ಕೊಂಡಿದ್ದಕ್ಕೆ ಆದರೆ ಇಲ್ಲಿ ಅವನು 4ನೇ ಭಾವಕ್ಕೆ ಬಂದು ಸಸಾರ ಮಹಾಪುರುಷ ರಾಜಯೋಗ ಜನರೇಟ್ ಮಾಡ್ತಾನೆ. ಹೌದು, ನೀವು ಜೀವನದಲ್ಲಿ ಪ್ರಾಪರ್ಟಿಯನ್ನು ಗಳಿಸ್ತೀರಿ, ಇನ್ನು 100% ಸುಖಮಯ ಜೀವನ ಸಾಗಿಸ್ತೀರಿ, ಒಳ್ಳೆ ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ, ಎಲ್ಲದರಲ್ಲೂ ಸಕ್ಸಸ್ ಹೊಂದ್ತೀರಿ ಅಂತ ಚತುರ್ಥಾಂಶ ಹೇಳುತ್ತೆ. ಹಾಗಾದರೆ 4ನೇ ಭಾವದ ಇನ್ನೊಂದು ಸೂಕ್ಷ್ಮ ಕುಂಡಲಿ ಯಾವುದು? D16. ನೋಡಿ ನಾನೇನು ಹೇಳಿದ್ದೀನಿ. ನಾಲ್ಕನೇ ಭಾವದ ಸ್ವಾಮಿ 3ನೇ ಮನೆಯಲ್ಲಿ ಬಂದಿದ್ದಾನೆ. ಸೊ ಇಲ್ಲಿ 5ನೇ ಭಾವದ ಸ್ವಾಮಿ ನೀಚನಾಗಿದ್ದಾನೆ. ನಾನೇನು ಹೇಳಿದೆ ನಿಮಗೆ? ನೀವು ಮಾಡಿದ ಪ್ರಾಪರ್ಟಿ ಆಗಲಿ, ನೀವು ಗಳಿಸಿದ ಪ್ರಾಪರ್ಟಿ ಆಗಲಿ, ನೀವು ಗಳಿಸಿದ ಹಣ ಆಗಲಿ, ನೀವು ಗಳಿಸಿದ ನೆಮ್ಮದಿ ಆಗಲಿ, ನೀವು ಗಳಿಸಿದ ಹೆಸರಾಗಲಿ, ನೀವು ಗಳಿಸಿದ ಯಶಸ್ಸಾಗಲಿ, ಇವೆಲ್ಲವೂ ನಿಮ್ಮ ಮಕ್ಕಳ ಕಾಲದಲ್ಲಿ ಬಿಟ್ಟು ಹೋಗುವ ಚಾನ್ಸಸ್ ಬಹಳಿದೆ. ಇದರಲ್ಲಿ ಯಾವುದೇ ಸಂಶಯ ಬೇಡ. ಯಾಕಂದ್ರೆ ಇಲ್ಲಿ ಲಂಪಟ ದೋಷ ಆಗಿದೆ. ದಿಸ್ ಇಸ್ ಮೋಸ್ಟ್ ಡೇಂಜರಸ್ ದೋಷ. ಮೋಸ್ಟ್ ಡೇಂಜರಸ್ ದೋಷ. ಇದರರ್ಥ ನೀವು ಲಗ್ನ ಕುಂಡಲಿಯಲ್ಲಿ ಏನಾಗಿದೆ ಅದು ತಿಳ್ಕೊಳ್ಳಿ. ಲಗ್ನ ಕುಂಡಲಿಯಲ್ಲಿ 7ನೇ ಮನೆಯಲ್ಲಿ ಇದ್ದಾನೆ. ಯಾರು ನೋಡಿ, ಶುಕ್ರ ಇಲ್ಲಿ ಕೇತು ಯುತಿಯಾಗಿದ್ದಾನೆ. ಇದರ ಅರ್ಥ ಏನು ಅಂದ್ರೆ ಲಂಪಟ ದೋಷ ಆಗಿದೆ. ಇಲ್ಲಿ ಕೇತು ಶಾಂತಿ ನೀವು ಮಾಡಲೇಬೇಕು ಅಂತ ಅರ್ಥ ಇದೆ. ಬಟ್ 5ನೇ ಮನೆ ಸ್ವಾಮಿದು 7 ಕ್ಯಾರೆಟ್ ನೀವು ನೀಲ ಹಾಕಿದ್ದೇ ಕರೆ ಆದ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಜನರೇಟ್ ಆಗುತ್ತೆ. ಒಳ್ಳೆ ಎಜುಕೇಶನ್ ಸಿಗುತ್ತೆ, ಒಳ್ಳೆ ದಾಂಪತ್ಯ ಸಿಗುತ್ತೆ, ಒಳ್ಳೆ ಸೆಕ್ಸುವಲ್ ಲೈಫ್ ಅನ್ನು ಎಂಜಾಯ್ ಮಾಡ್ತೀರಿ. ಹುಟ್ಟುವ ಮಕ್ಕಳು ಬಹಳ ಬುದ್ಧಿವಂತ, ನೀತಿವಂತ, ರೀತಿವಂತ ಇರ್ತಾರೆ. ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಪಾಪ್ಯುಲಾರಿಟಿಯನ್ನು ಬೆಳೆಸ್ಕೋತೀರಿ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಹೆಂಡತಿ, ಮಕ್ಕಳು ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತೀರಿ. ಏನೇ ಕಷ್ಟ ಬರಲಿ ಎದುರಿಸ್ತೀರಿ, ಸುಖ ಶಾಂತಿಯಿಂದ ಬದುಕ್ತೀರಿ, ಕಷ್ಟಗಳನ್ನು ಹೊಡೆದೋಡಿಸ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೋತೀರಿ, ಒಳ್ಳೆ ಪಾಪ್ಯುಲಾರಿಟಿ ಬೆಳೆಯುತ್ತೆ, ಒಳ್ಳೆ ಪಬ್ಲಿಕ್ ಇಮೇಜ್ ಬೆಳೆಯುತ್ತೆ. ಇದು 5ನೇ ಭಾವದ ಫಲ. ಇದು 5ನೇ ಭಾವದ ಫಲ. ಶನಿ 4ನೇ ಭಾವದ ಸ್ವಾಮಿನೂ ಹೌದು, ಬಟ್ ಅವನ ಡಿಗ್ರಿ ವೈಸ್ ಬಹಳ ಕಮ್ಮಿ ಇದ್ದಾರೆ. ಸೊ ದಯವಿಟ್ಟು 7 ಕ್ಯಾರೆಟ್ ನೀಲ ಹಾಕ್ಕೊಂಡ್ರೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಜನರೇಟ್ ಆಗುತ್ತೆ. ನಿಮ್ಗೆ ಅಪ್ಪಿತಪ್ಪಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಜನರೇಟ್ ಆಗಿದ್ದೇ ಕರೆ ಆದರೆ ನೀವು ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ
ಬರುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸೋದಲ್ದೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಬಹಳ ಸುಖಮಯವಾಗಿರ್ತೀರಿ. ಇದನ್ನು ನಾವು ಯೋಗ ಚಂದ್ರಿಕೆ ಅನ್ನುವ ಗ್ರಂಥದಲ್ಲಿ ನೋಡಬಹುದು. ಸ್ವಲ್ಪ ಶನಿ ಲೇಟೆಸ್ಟು ಪರ್ಫೆಕ್ಟು ಪರ್ಮನೆಂಟು ಬಹಳ ಲೇಟಾಗಿ ಕೊಡ್ತಾನೆ, ಇಲ್ಲ ಅಂತಲ್ಲ ನಾನು ಹೇಳೋದು, ಪರ್ಫೆಕ್ಟಾಗಿ ಕೊಡ್ತಾನೆ, ಪರ್ಮನೆಂಟಾಗಿ ಕೊಡ್ತಾನೆ. ಬಟ್ 5ನೇ ಭಾವದ ಅಷ್ಟಕ ವರ್ಗ ಏನು ಹೇಳುತ್ತೆ, 30 ಡಿಗ್ರಿ ಇದೆ ಅಂತ ಹೇಳುತ್ತೆ, ನೋ ಪ್ರಾಬ್ಲಮ್. ಬಟ್ ಶನಿ ಏನಿದಾನಲ್ಲ ಅವನು 4ನೇ ಭಾವದ ಸ್ವಾಮಿನೂ ಹೌದು, ಇಲ್ಲಿ 5ನೇ ಭಾವದ ಸ್ವಾಮಿನೂ ಹೌದು. ಬಟ್ 4ನೇ ಭಾವ ಅಷ್ಟು ಹೇಳ್ಕೊಳ್ಳೋಷ್ಟು ಫಲ ಕೊಡಲ್ಲ, ಕಾರಣ 100% ಇಲ್ಲಿ ಫಲ ಕೊಡುತ್ತೆ ಅಂತ ಹೇಳ್ತಿದ್ದಾನೆ. ಹಾಗಾದರೆ ನಾವು ಇಲ್ಲಿ ಸೂಕ್ಷ್ಮ ಕುಂಡಲಿಯಲ್ಲಿ ಏನು ನೋಡಬೇಕು, ಸೂಕ್ಷ್ಮ ಕುಂಡಲಿಯಲ್ಲಿ ಏನು ನೋಡಬೇಕು ಅನ್ನೋದು ನಾನು ಹೇಳ್ತೀನಿ. ಬನ್ನಿ, ಸಪ್ತಾಂಶ ನೋಡಬೇಕು. ನೋಡಿ, 5ನೇ ಭಾವದ ಸ್ವಾಮಿ ಗುರು ಲಾಭದಲ್ಲಿದ್ದಾನೆ, 1ನೇ ಭಾವದ ಸ್ವಾಮಿ ಶನಿ ಕುಜನ್ ಜೊತೆಗಿದ್ದಾನೆ, 9ನೇ ಭಾವ ಮತ್ತು 10ನೇ ಭಾವದ ಸ್ವಾಮಿ ರಾಹು ಜೊತೆ ಯುತಿಯಾಗಿದ್ದಾರೆ, 8ನೇ ಭಾವದ ಸ್ವಾಮಿ 6ನೇ ಮನೆಯಲ್ಲಿದ್ದಾನೆ, 12ನೇ ಭಾವದ ಸ್ವಾಮಿ 8ನೇ ಭಾವದಲ್ಲಿದ್ದಾನೆ. ಹಾಗಾಗಿ ನಿಮ್ಮ ಹುಟ್ಟುವಂತಹ ಮಕ್ಕಳೇನಿದಾರಲ್ಲ ಬಹಳ ಒಳ್ಳೆ ಮಕ್ಕಳು ಹುಡ್ತಾರೆ, ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ. ಆದರೆ ಆಸ್ತಿಯು ನೀವು ಯಾವಾಗ ಕಳ್ಕೊತೀರೋ ಗೊತ್ತಿಲ್ಲ, ಬಟ್ ಪ್ರಾಪರ್ಟಿ ಅಂಕರು ನೀವು ಮಾಡಿದ ಪ್ರಾಪರ್ಟಿ ಹಾಳು ಮಾಡ್ಕೋತೀರಿ, ಇದು ಮಾತ್ರ ಕಟ್ಟಿಟ್ಟ ಬುದ್ಧಿ. ಬನ್ನಿ, ಹಾಗಾದರೆ ಸೂಕ್ಷ್ಮ ಕುಂಡಲಿ ಇನ್ನೊಂದೇನು ನೋಡ್ತೀರಿ, D20. ಇದರಲ್ಲಿ ನಾವು 5ನೇ ಭಾವದ ಸ್ವಾಮಿಯನ್ನು ನೋಡಬೇಕು. ಯಾರು, ಕುಜ ಅಷ್ಟಮದಲ್ಲಿದ್ದಾನೆ. ನಾನೇನು ಹೇಳಿದೆ, ನೀವು ಸ್ಟಾರ್ಟಿಂಗಲ್ಲಿ ಗಳಿಸುವಂಥ ಪ್ರಾಪರ್ಟಿ ಆಗಲಿ ಅಥವಾ ಮಕ್ಕಳಾಗಲಿ ನಾಳೆ ಅವರು ವಿರೋಧವಾಗಿ ಬೆಳೀತಾರೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಬಟ್ 9ನೇ ಮನೆ ಸ್ವಾಮಿ 6ನೇ ಮನೆಯಲ್ಲಿದ್ದಾನೆ, ಇವ 5ನೇ ಮನೆ ಸ್ವಾಮಿ, ಇವ 9ನೇ ಮನೆ ಸ್ವಾಮಿ. ಶುಕ್ರ ಸ್ವಂತ ಮನೆಯಲ್ಲಿರೋದ್ರಿಂದ ಇಲ್ಲಿ ಮಾಲವ್ಯ ಮಹಾಪುರುಷ ರಾಜಯೋಗ ಆಗಿದ್ರಿಂದ ನೀವು ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಹಣವನ್ನ ಮಾಡ್ತೀರಿ, ಪ್ರಾಪರ್ಟಿಯನ್ನು ಮಾಡ್ತೀರಿ. ಅದು ಕಳ್ಕೊಳ್ಳೋ ಚಾನ್ಸಸ್ ಭಾಳ ಇರುತ್ತೆ. ಹೌದು, ಯಾವಾಗ ಮಕ್ಕಳಿಂದ ಕಳ್ಕೊಳ್ಳೋ ಚಾನ್ಸಸ್ ಭಾಳ ಇರುತ್ತೆ. ಇಡೀ ಜಾತಕ ಅದೇ ಹೇಳ್ತಾ ಇದೆ. ಹೌದು, 5ನೇ ಭಾವದ ಸೂಕ್ಷ್ಮ ಕುಂಡಲಿ. ಬನ್ನಿ, ಹಾಗಾದರೆ 6ನೇ ಭಾವ ಏನು ಹೇಳುತ್ತೆ ನೋಡೋಣ. ನೋಡಿ, 6ನೇ ಭಾವ ಯಾರೂ ಇಲ್ಲ ಅಲ್ಲಿ, ಬಟ್ ಅದನ್ನು ನಾವು ಇಲ್ಲಿಂದನೇ ತಿಳ್ಕೋಬೇಕು. 6ನೇ ಭಾವ 37% ಇದೆ. ಇದರ ಅರ್ಥ 100% ವಿಪರೀತ ಕಷ್ಟಗಳನ್ನು ನೋಡ್ತೀರಿ, ವಿಪರೀತ ಸಾಲವನ್ನು ಮಾಡ್ಕೋತೀರಿ, ವಿಪರೀತ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ, ವಿರೋಧಿಗಳು ಹುಟ್ಟುಕೋತಾರೆ, ಆರೋಗ್ಯದ ಸಮಸ್ಯೆ ಬರುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇಲ್ಲದಂಗೆ ಆಗುತ್ತೆ, ವಿವಾದಗಳಿಗೆ ಗುರಿ ಆಗ್ತೀರಿ, ಅಪವಾದವನ್ನು ಹೊತ್ಕೋತೀರಿ, ಕೋರ್ಟು ಕಚೇರಿ ಅಡ್ಡಾಡ್ತೀರಿ, ಎಲಬು ಕೀಳುಗಳ ತೊಂದರೆ ಬರುತ್ತೆ, ತಂದೆಯ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಹೌದು, ಬಟ್ 6ನೇ ಭಾವವನ್ನು ಸೂಕ್ಷ್ಮ ಕುಂಡಲಿಯಾಗಿ ನೋಡೋದಾದ್ರೆ ನಾವು ಹೋಗೋದಲ್ಲೇ ತ್ರಿಶಾಂಶಕ್ಕೆ ಹೋಗ್ತೇವೆ. ನೋಡಿ, ತೋರಿಸ್ತೀನಿ ಬನ್ನಿ. 6ನೇ ಭಾವದ ಸ್ವಾಮಿ ಚಂದ್ರ 12ನೇ ಮನೆಯಲ್ಲಿದ್ದಾನೆ. ಲಗ್ನೇಶ ಬಂದು ಸ್ವಂತ 9ನೇ ಭಾವದಲ್ಲಿದ್ದಾನೆ. ಗಳಿಸ್ತೀರಿ ದುಡ್ಡು, ನೋ ಡೌಟ್. ಬಟ್ ಅದೇ ರೀತಿ 5ನೇ ಭಾವದ ಸ್ವಾಮಿನೂ 12ನೇ ಮನೆಯಲ್ಲಿ ಬಂದಿದ್ದಕ್ಕೆ ಶುಕ್ರನ ಜೊತೆಗೆ ರಾಹು ಕೇತು ಇರೋದ್ರಿಂದ ಹಾಳು ಮಾಡ್ಕೊಳ್ಳೋದು ಬಹಳ ಹಾಳಾಗುತ್ತೆ ಅಂತ. ಇಲ್ಲೇ ನಾನು ಹೇಳ್ತಾ ಇರೋದು, ರಾಹು ಶಾಂತಿ ಮಾಡಬೇಡಿ, ಕೇತು ಶಾಂತಿ ಒಂದು ಮಾಡ್ಕೊಳ್ಳಿ. ಯಾಕಂದರೆ ಶುಕ್ರನ ಜೊತೆಗೆ ಕೇತು ಇರೋದು ಲಂಪಟ ದೋಷ. ಲಂಪಟ ದೋಷ ಅಂದರೆ ಏನು? ಬಹಳ ಡೇಂಜರಸ್ ದೋಷ. ನಾನು ಹೇಳ್ತೀನಿ 7ನೇ ಭಾವಕ್ಕೆ ಬಂದಾಗ
ಸೊ ತ್ರಿಶಾಂಶ ಏನು ಮಾಡ್ತು, 7ನೇ ಭಾವವನ್ನು ನಿಮಗೆ ಬಿಡುಗಡೆಯಾಗಿ ಕೊಡ್ತು. ಬನ್ನಿ ಹಾಗಾದರೆ 8ನೇ ಭಾವ 7ನೇ ಭಾವ ನೋಡೋಣ. ನೋಡಿ 7ನೇ ಭಾವದಲ್ಲಿ ಲಂಪಟ ದೋಷ ಆಗಿದೆ. ಇಲ್ಲಿ ಕೇತು ಶಾಂತಿ ಮಾಡಬೇಕು. ಹೌದು ಹೌದು, ಲಂಪಟ ದೋಷ ಆದರೆ ಒಂದು ಮಾತು ಹೇಳ ನಿಮಗೆ, ಹಣವನ್ನು ಕಳ್ಕೊತೀರಿ, ಹೆಣ್ಣಿನಿಂದ ಮೋಸ ಹೋಗ್ತೀರಿ, ಹೊನ್ನನ್ನು ಕಳ್ಕೊತೀರಿ, ಮಣ್ಣನ್ನು ಕಳ್ಕೊತೀರಿ, ನೆಮ್ಮದಿಯನ್ನು ಕಳ್ಕೊತೀರಿ, ಚೂಜಾಡ್ತೀರಿ. ಹೆಚ್ಚಾಗಿ 7ನೇ ಮನೆಯಲ್ಲಿ ಲಂಪಟ ದೋಷ ಆದರೆ ಅವರಿಗೆ ಹೆಣ್ಣಿನಿಂದ ಮೋಸವಾಗುವ ಎಲ್ಲ ಲಕ್ಷಣಗಳು ಕಾಣ್ತವೆ. ಹೌದು, ಹೆಚ್ಚಾಗಿ. ಬಟ್ ಇಲ್ಲಿ ಕೇತು ಶಾಂತಿ ನೀವು ಮಾಡಲಿಲ್ಲ ಅಂದರೆ ನಡೆಯೋದಿಲ್ಲ. ದಯವಿಟ್ಟು ಕೇತು ಶಾಂತಿ ಮಾಡಿಸ್ಕೊಳ್ಳಿ. ಹೌದು, ಲಂಪಟ ದೋಷ ಒಳ್ಳೆಯದಲ್ಲ. ನೋಡಿ ಹಾಗಾದರೆ 22 ನೋಡಿ, ನಾನೇನು ಹೇಳಿದೆ ನಿಮಗೆ, 22 ಡ್ಯಾಮೇಜ್ ಮಾಡಿಬಿಟ್ಟಿದೆ. ಕೇತು ಡ್ಯಾಮೇಜ್ ಮಾಡಿದೆ. ಅಷ್ಟಕ ವರ್ಗದ ಪ್ರಕಾರ ದಾಂಪತ್ಯ ಅಷ್ಟು ಹೇಳ್ಕೊಳ್ಳೋಷ್ಟು ಸರಿ ಇರೋದಿಲ್ಲ, ಹೆಂಡತಿಯ ಗುಣಗಳು ಅಷ್ಟು ಹೇಳ್ಕೊಳ್ಳೋಷ್ಟು ಸರಿ ಇರೋದಿಲ್ಲ, ದಾಂಪತ್ಯದ ಆಯುಷ್ಯ ಅಷ್ಟು ಹೇಳ್ಕೊಳ್ಳೋಷ್ಟು ಸರಿ ಇರೋದಿಲ್ಲ, ದಿನನಿತ್ಯ ಬರೋ ದುಡ್ಡು ಕರೆಕ್ಟಾಗಿ ಬರೋದಿಲ್ಲ, ಯಾವುದೇ ಪಾರ್ಟ್ನರ್ಶಿಪ್ ವ್ಯವಹಾರ ಸರಿ ಹೊಂದೋದಿಲ್ಲ, ಸೆಕ್ಸುವಲ್ ಲೈಫು ಬಹಳ ಡೇಂಜರ್ಸ್ ಆಗಿರುತ್ತೆ, ಸ್ವಂತ ಬಿಸ್ನೆಸ್ ಮಾಡಿದರೆ 100ಕ್ಕೆ 100 ಲಾಭ ಪಡ್ಕೋತೀರಾ, ಪ್ರೊಫೆಷನಲಿಸ್ಟ್ ಆಗಿದ್ರೆ ಒಳ್ಳೆಯ ಹೆಸರು ಕಳ್ಕೋತೀರಾ, ಹೆಚ್ಚಾಗಿ ಲಾಭಕ್ಕಿಂತ ನಷ್ಟನೇ ನೋಡ್ತೀರಾ. ಇಲ್ಲಿ ಕೇತು ಡ್ಯಾಮೇಜ್ ಮಾಡಿದ್ದಾನೆ. ನೋಡಿ ಎಷ್ಟು ವಿಚಿತ್ರ ಅಂದರೆ, ಈ ಲಂಪಟ ದೋಷ ಒಂದೇ ಆಗಿಲ್ಲ, ಇಲ್ಲಿ 7ನೇ ಭಾವದಲ್ಲಿ ಸರ್ಪದೋಷವೂ ಆಗಿದೆ. ಅದರರ್ಥ ಏನು? ಸರ್ಪದೋಷ ಅಂದ್ರೆ ಹೆಂಡತಿಯಿಂದ ವಿಪರೀತ ತೊಂದರೆಗೆ ಈಡಾಗ್ತೀರಿ, ಅತ್ತೆ ಮಾವನ ಮನೆಯಿಂದ ವಿಪರೀತ ತೊಂದರೆಗೆ ಈಡಾಗ್ತೀರಿ, ಸುಮ್ಮನೆ ಮಾನಸಿಕವಾಗಿ ಹಿಂಸೆ ಆಗುತ್ತೆ, ಹೆಂಡತಿಗೂ ನಿಮಗೂ ಹೊಂದಾಣಿಕೆ ಇಲ್ದಂಗೆ ಆಗುತ್ತೆ, ಹೆಂಡತಿಗೂ ನಿಮಗೂ ಯಶಸ್ಸು ಕಾಣೋದಿಲ್ಲ ದಾಂಪತ್ಯದಲ್ಲಿ. ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೇಬೇಕು ನೀವು, ಇಲ್ಲ ಅಂದರೆ ಇಟ್ಸ್ ಇಂಪಾಸಿಬಲ್. ಹಾಗಾದರೆ ಸೂಕ್ಷ್ಮ ಕುಂಡಲಿ ಏನು ಹೇಳುತ್ತೆ? D9 ನೋಡಿ, 5ನೇ ಭಾವದ ಸ್ವಾಮಿ 2ನೇ ಮನೆಯಲ್ಲಿದ್ದಾನೆ, 1ನೇ ಭಾವದ ಸ್ವಾಮಿ 7ನೇ ಮನೆಯಲ್ಲಿದ್ದಾನೆ, 10ನೇ ಮನೆ ಸ್ವಾಮಿ 4ರಲ್ಲಿದ್ದಾನೆ, 8ನೇ ಮನೆ ಸ್ವಾಮಿ 10ರಲ್ಲಿದ್ದಾನೆ. ಇಲ್ಲೂ ಶುಕ್ರ ಕೇತು ಕೂಡ ಬಂದಿದ್ದಾರೆ 9ನೇ ಮನೆಯಲ್ಲಿ. ಅದರ ಅರ್ಥ ಏನು ಅಂದ್ರೆ ದಾಂಪತ್ಯ ಅಷ್ಟು ಹೇಳ್ಕೊಳ್ಳೋಷ್ಟು ಬರೋದಿಲ್ಲ. ಈಗ 9ನೇ ಭಾವದಲ್ಲಿ ಕೇತು ಶುಕ್ರ ಕೂಡಿ ಬರಬಾರದು, ಸ್ವಲ್ಪ ದಾಂಪತ್ಯದಲ್ಲಿ ತೊಂದರೆ ಅನುಭವಿಸ್ತೀರಾ. ನೋಡಿ 7ನೇ ಭಾವವನ್ನು ನೋಡ್ಬೇಕಂದ್ರೆ ನವಮಾಶ ನೋಡಬೇಕು. ಬನ್ನಿ ಹಾಗಾದ್ರೆ ಅಷ್ಟಮದ್ದು ಏನು ಹೇಳ್ತೀವಿ ನೋಡಿ. 9ನೇ ಮನೆ ಸ್ವಾಮಿ 9ನೇ ಮನೆಯಲ್ಲಿ ಇದ್ದಾನೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ಇಲ್ಲಿ ಕೇತು ಶಾಂತಿ ಮಾಡಲಿಲ್ಲ ಅಂದರೆ ಬಹಳ ಪ್ರಾಬ್ಲಮ್ ಆಗುತ್ತೆ. ನೋಡಿ ಇಲ್ಲಿ ಶುಕ್ರ ಯಾರಿವನು? 12ನೇ ಮನೆ ಸ್ವಾಮಿ. ಹೌದಾ? ಇಲ್ಲಿ ಏನೇನಾಗಿದೆ? ಗ್ರಹಣ ದೋಷ ಆಗಿದೆ, ಅದು ಅಲ್ಲದೆ ಲಂಪಟ ದೋಷ ಆಗಿದೆ ನವಮಾಸದಲ್ಲಿ. ಅದೇ ರೀತಿ ಸೂಕ್ಷ್ಮಕ್ಕೂ ಇದು ನೋಡಿ, ಅದೇ ರೀತಿ ಲಗ್ನ ಕುಂಡಲಿಯಲ್ಲೂ ಅದೇ ಆಗಿದೆ. ತೋರಿಸ್ತೀನಿ ನೋಡಿ ಏನಾಗಿದೆ. ಪ್ಲಸ್ ಮತ್ತು ಸರ್ಪದೋಷ. ಸೊ ದಯವಿಟ್ಟು ತಾವು ಕೇತು ಶಾಂತಿ ಮಾಡಿಕೊಳ್ಳಿಲ್ಲ ಅಂದರೆ ದಾಂಪತ್ಯ ಅಷ್ಟು ಹೇಳ್ಕೊಳ್ಳುವಷ್ಟು ಸಕ್ಸಸ್ ಆಗುವುದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ಬನ್ನಿ ಹಾಗಾದರೆ 8ನೇ ಭಾವವನ್ನು ನೋಡೋಣ. 25 ಇದೆ, ನೋ ಪ್ರಾಬ್ಲಮ್. 8ನೇ ಭಾವ 25 ಇದೆ. ಅದರ ಅರ್ಥ ಏನು ಅಂದರೆ ನಿಮಗೆ ಕೆಟ್ಟ ಘಟನೆಗಳು ಜೀವನದಲ್ಲಿ ಅಷ್ಟು ಹೇಳ್ಕೊಳ್ಳೋಷ್ಟು ನಡೆಯುವುದಿಲ್ಲ, ಆಕ್ಸಿಡೆಂಟ್ಸ್ಗಳು ಕಡಿಮೆ ಆಗುತ್ತೆ, ರೋಗ ರುಜಿನಿಗೆ ತುತ್ತಾಗುವುದಿಲ್ಲ, ಜಗಳ ಹೊಡೆದಾಟದಲ್ಲಿ ಪ್ರಾಣಕ್ಕೇನು ಅಪಾಯ ಇಲ್ಲ, ಕೆಟ್ಟ ಸಮಯ ಹೆಚ್ಚಾಗಿ ನೋಡೋದಿಲ್ಲ, ಸಾಲಗಳಾಗಲಿ ಹೆದರಿಕೆಯಿಂದ ಜೀವನ ಮಾಡೋದಾಗಲಿ ಫೋಬಿಯಾ ಆಗಲಿ ಅವು ಕಡಿಮೆ ಇರುತ್ತೆ, ನೋ ಪ್ರಾಬ್ಲಮ್. ಬಟ್ ಲಗ್ನ ಕುಂಡಲಿ ಏನು ಹೇಳುತ್ತೆ?
ಸೂರ್ಯ ಬುಧ ಇಬ್ರು ಇದ್ದಾರೆ ಅಷ್ಟಮದಲ್ಲಿ. ಬೇಜಾರದ ಸಂಗತಿ ಏನಪ್ಪಾ ಅಂದ್ರೆ ಸೂರ್ಯ 11ನೇ ಭಾವದ ಸ್ವಾಮಿ, ಬುಧ 9ನೇ ಭಾವದ ಸ್ವಾಮಿ ಅಷ್ಟಮದಲ್ಲಿ ಬಂದಿದ್ದಾರೆ. ಬರಬಾರದು. ಫ್ಯೂಚರ್ ಅಷ್ಟು ಹೇಳ್ಕೊಳ್ಳೋಷ್ಟು ಸರಿ ಇಲ್ಲ ಅಂತ ಹೇಳ್ಬೋದು. ಹೌದು, ಬರಬಾರದು. ಅಷ್ಟಮದಲ್ಲಿ ಯಾರೋ 11ನೇ ಭಾವದ ಸ್ವಾಮಿ ಆಗಲಿ 9ನೇ ಭಾವದ ಸ್ವಾಮಿ ಆಗಲಿ ಬರಬಾರದು. ಹೌದು, ಬನ್ನಿ ಹಾಗಾದ್ರೆ ಸೂಕ್ಷ್ಮ ಕುಂಡಲಿಯಲ್ಲಿ ಏನ್ ಮಾಡೋಣ? D30 ನೋಡ್ಬೇಕು. ಇಲ್ಲಿ ಅಷ್ಟಮೇ ಯಾರು? ಚಂದ್ರ ಲಗ್ನದಲ್ಲಿ ಬಂದು ಕೂತಿದ್ದಾರೆ. ಮತ್ತೆ 5ನೇ ಮನೆಯಲ್ಲಿ ಲಂಪಟ ದೋಷ. ಸಾರಿ, ಇದು ಚತುರ್ವಂಶ ಅಂಶ. ಸಾರಿ, D30 ಇಲ್ಲಿದೆ. 9ನೇ ಮನೆ ಸ್ವಾಮಿ ಯಾರಿಲ್ಲೇ? ಶುಕ್ರ. ಮತ್ತೆ ನೋಡಿ ಇಲ್ಲಿ ರಾಹು ಜೊತೆಗೆ ಲಂಪಟ ದೋಷ ಜನರೇಟ್ ಮಾಡಿದ್ದಾನೆ. 5ನೇ ಮನೆ ಸ್ವಾಮಿ ಲಗ್ನದಲ್ಲಿದ್ದಾನೆ. ನಾವು 8ನೇ ಭಾವದ ನೋಡತ್ತೀವಿ. ಸೊ ಇಲ್ಲಿ ಮತ್ತೆ ಕ್ಲಿಯಾರಿಟಿ ಕೊಡ್ತಾ ಇದ್ದೀನಿ ನಿಮಗೆ. ಯು ಮಸ್ಟ್ ಆ್ಯಂಡ್ ಶುಡ್ ಕೇತು ಶಾಂತಿ ಮಾಡಿಕೊಳ್ಳಿ. ಬನ್ನಿ ಹಾಗಾದರೆ ಲಗ್ನ ಕೊಡಲಿ 9ನೇ ಭಾವ. ಇಲ್ಲಿ 9ನೇ ಭಾವದ ಫಲ ನಿಮ್ಗೆ ಅಷ್ಟು ಹೇಳ್ಕೊಳ್ಳೋಷ್ಟು ಸಿಗೋದಿಲ್ಲ. ಕಾರಣ ಏನು ಅಂದರೆ 9ನೇ ಭಾವದ ಸ್ವಾಮಿ ಅಷ್ಟಕ ವರ್ಗದಲ್ಲಿ ನೋಡಿ 29 ಪಾಯಿಂಟ್ ಕೊಟ್ಟಿದ್ದಾರೆ. ಆ ಸ್ವಾಮಿ ಬುಧ ಸ್ವಾಮಿ 8ನೇ ಮನೆಯಲ್ಲಿರೋದ್ರಿಂದ ಗುರುವಿನ ಆಶೀರ್ವಾದ ಅಷ್ಟು ಹೇಳ್ಕೊಳ್ಳೋಷ್ಟು ಸಿಗೋದಿಲ್ಲ. ಧರ್ಮವನ್ನ ಅಷ್ಟು ಹೇಳ್ಕೊಳ್ಳೋಷ್ಟು ನೀವು ನಂಬೋದಿಲ್ಲ, ಭಾಗ್ಯವಂತರಾಗುವುದಿಲ್ಲ, ತಂದೆಯ ಜೊತೆಗೆ ನಿಕಟ ಸಂಬಂಧ ಉಳಿಯುವುದಿಲ್ಲ, ಏನೇ ಆಶೆ ಆಕಾಂಕ್ಷೆ ಪಟ್ಟರು ಪ್ರಾಪ್ತಿಯಾಗುವುದಿಲ್ಲ, ಸಾಧನೆಗೆ ದಾರಿ ಮಾಡುವುದಿಲ್ಲ, ಸುಖಮಯ ಜೀವನ ಸಾಗಿಸೋದಿಲ್ಲ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ದೇವರ ಆಶೀರ್ವಾದ ನಿಮಗೆ ಸಿಗೋದಿಲ್ಲ, ಲಕ್ಕಿಯಾಗಿರುವುದಿಲ್ಲ, ಪುಣ್ಯದ ಕೆಲಸ ನೀವು ಮಾಡೋದಿಲ್ಲ, ಮನೆಯಲ್ಲಿ ನೆಮ್ಮದಿಯನ್ನು ಕಳ್ಕೋತೀರಿ. ಇದು 9ನೇ ಭಾವದ ಫಲ. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಬುಧ ಶಾಂತಿ ಮಾಡಲೇಬೇಕು. ಅಷ್ಟಮದಲ್ಲಿ ಶುಕ್ರ ಬಂದರೆ ಸೂರ್ಯ ಬಂದರೆ ಒಳ್ಳೆಯದು, ಸರ್ಕಾರಕ್ಕೆ ಸಂಬಂಧಿಸಿದ ಯಾವುದಾದ್ರೂ ಕೆಲಸ ಸಿಗುತ್ತೆ. ಬಟ್ ಇಲ್ಲಿ ಬುಧ ಏನಿದಾನಲ್ಲ ಅವನು 9ನೇ ಭಾವದ ಸ್ವಾಮಿ. ಸೊ ಆ ಬುಧನ ಏನಾಗಿದ್ದಾನೆ 9ನೇ ಭಾವದ ಸ್ವಾಮಿ 8ನೇ ಮನೆಯಲ್ಲಿ ಕೂತ್ರೆ ಪ್ರಾಣಕ್ಕೆ ಅಪಾಯ, ಅಲ್ಪ ಆಯು ಆಗ್ತಾರೆ, ಹೆಚ್ಚಿಗೆ ಜೀವನದಲ್ಲಿ ಕಷ್ಟಗಳನ್ನು ನೋಡ್ತಾರೆ, ಇಲ್ಲ ಮಕ್ಕಳಿಂದ ತೊಂದರೆ ಅನುಭವಿಸ್ತಾರೆ, ಏನೇ ಆಶೆ ಆಕಾಂಕ್ಷೆ ಪಟ್ಟರು ಪ್ರಾಪ್ತಿಯಂಗೂ ಆಗೋದಿಲ್ಲ. ಇವೆಲ್ಲ ಸೂಕ್ಷ್ಮಗಳು ಬರುವಂತ ಜಾತಕ ಇದು. ಏನು ನಾವು ಸೂಕ್ಷ್ಮ ಕುಂಡಲಿ ನೋಡ್ಬೇಕಂದ್ರೆ ಯಾವ್ದು ನೋಡಬೇಕು? D27 ನೋಡ್ಬೇಕು. ಬನ್ನಿ ನೋಡೋಣ. ನೋಡಿ, ಭಾಂಶ 9ನೇ ಭಾವದ ಸ್ವಾಮಿ. ನಾನೇನು ಹೇಳ್ತಾ ಇದ್ದೇನೆ ನಿಮಗೆ, 9ನೇ ಭಾವದ ಸ್ವಾಮಿ ಶುಕ್ರ 12ನೇ ಮನೆಯಲ್ಲಿ ಕೇತು ಯುತಿಯಾಗಿದೆ. ಒಳ್ಳೆ ಫ್ಯೂಚರ್ ಸಿಗಲ್ಲ ರೀ ನಿಮಗೆ, ಒಳ್ಳೆ ಜೀವನ ಸಿಗುವುದಿಲ್ಲ, ಒಳ್ಳೆ ನೆಮ್ಮದಿ ಬದುಕು ಸಿಗುವುದಿಲ್ಲ, ಜೀವಕ್ಕೆ ಅಪಾಯ, ರೋಗ ರುಜಿನೆ, ಹೆಣ್ಣಿನಿಂದ ಮೋಸ, ಇವೆಲ್ಲವೂ ಆಗ್ತಾವೆ. 9ನೇ ಭಾವದ ಸ್ವಾಮಿ ಅಷ್ಟಮದಲ್ಲಿ ಬಂದಿದ್ದಾನೆ. ಮಂಜುನಾಥ್ ಅವ್ರಿಗೆ ಕ್ಷಮಿಸ್ಬೇಕು ನನ್ನನ್ನು. ನನಗೆ ಹೆಲ್ತ್ ಇಶ್ಯೂಸ್ ಆಗಿದೆ, ನಿಮ್ಗೆ ಗೊತ್ತಿಲ್ಲ ಅದು ಏನಾಗಿದೆ ಅಂತ ಹೇಳಬಾರ್ದು. ನಾನು ಸೈಕಾಲಜಿಕಲ್ ಪ್ರಾಬ್ಲಮ್ ಆಗಿದೆ ನನಗೆ. ಹಾಗಾಗಿ ವಿಡಿಯೋ ಮಾಡೋಕ್ಕೆ ಬೇಸರ ನನಗೆ. ಈಗೇನಿಲ್ಲ, ಸರಿಯಾಗಿದೆ. ಬನ್ನಿ ಹಾಗಾದರೆ ನೋಡಿ, ಅಷ್ಟಕ ವರ್ಗದಲ್ಲಿ ನೋಡಿ 29 ಪಾಯಿಂಟ್. ಇಟ್ ಮೀನ್ಸ್ 100% ಪ್ರಾಬ್ಲಮೆಟಿಕ್ ಅಂತ ಅರ್ಥ ಇದೆ. ಹೌದು, ಅದನ್ನೇ ಇಲ್ಲಿ ನೋಡಿ D27 ನಲ್ಲಿ
ಯು ಮಸ್ಟ್ ಆ್ಯಂಡ್ ಶುಡ್ ಏನು ಮಾಡ್ಕೋಬೇಕು? ಕೇತು ಶಾಂತಿ ಮಾಡ್ಕೋಬೇಕು. ಬನ್ನಿ ಹಾಗಾದರೆ 10ನೇ ಭಾವದ ಫಲವನ್ನು ನೋಡೋಣ. ನೋಡಿ, 10ನೇ ಭಾವದ ಸ್ವಾಮಿ 4ನೇ ಮನೆಯಲ್ಲಿ ಇರೋದ್ರಿಂದ 10ನೇ ಭಾವದ ಫಲ ನಿಮಗೆ ಒಳ್ಳೆಯದೇ ಸಿಗುತ್ತೆ. 26.80% ಸಿಗುತ್ತೆ ಅಂತ ಶಾಸ್ತ್ರ ಹೇಳ್ತಾ ಇದೆ. 80 to 90% ನಿಮಗೆ ಇದರದ್ದು ಫಲ ಸಿಗುತ್ತೆ ಅಂತ ಹೇಳುತ್ತೆ. ಹಾಗಾದರೆ 10ನೇ ಭಾವದ ಸೂಕ್ಷ್ಮ ಕುಂಡಲಿ ಏನು ಹೇಳುತ್ತೆ? 10ನೇ ಭಾವದ ಸೂಕ್ಷ್ಮ ಕುಂಡಲಿ ನೋಡಬೇಕಂದ್ರೆ ನೀವು D10 ನೋಡಬೇಕು. ಏನು ನೋಡಬೇಕು? D10 ನೋಡಬೇಕು. D10 ನಲ್ಲಿ 10ನೇ ಭಾವದ ಸ್ವಾಮಿ ಯಾರು? ಸೂರ್ಯ 4ನೇ ಮನೆಯಲ್ಲಿದ್ದಾರೆ. ಬಟ್ 8ನೇ ಭಾವದ ಸ್ವಾಮಿ ವಿರೋಧಿ 10ನೇ ಮನೆಯಲ್ಲಿದ್ದಾನೆ. 9ನೇ ಭಾವದಲ್ಲಿ ಸ್ವಾಮಿ 12ನೇ ಮನೆ ಸ್ವಾಮಿ ಇದ್ದಾನೆ. ಬಟ್ 9ನೇ ಮನೆ ಸ್ವಾಮಿ 6ನೇ ಮನೆಗೆ ಹೋಗಿದ್ದಾರೆ. ಗುರು ನೀಚನಾಗಿದ್ದಾನೆ. ಸೊ ಇದರ ಅರ್ಥ ಏನು ಅಂದರೆ, ನೀವು ಗಳಿಸುವ ಹಣ ಆಗ್ಬೋದು, ಆಸ್ತಿ ಆಗ್ಬೋದು, ಇವೆಲ್ಲವನ್ನು ಕೊನೆಗಾಲದಲ್ಲಿ ಕಳ್ಕೊಳ್ಳೋ ಚಾನ್ಸಸ್ ಭಾಳ ಇರುತ್ತೆ. ಸೂಕ್ಷ್ಮವಾಗಿರಿ. ಕೇತು ಶಾಂತಿ ನೀವು ಮಾಡಿಸ್ಕೊಂಡಿದ್ದಕ್ಕೆ ಆದರೆ 100%. ಬನ್ನಿ ಹಾಗಾದರೆ 11ನೇ ಭಾವ ಏನು ಹೇಳುತ್ತೆ? ನೋಡಿ, 11ನೇ ಭಾವದ ಸ್ವಾಮಿ ಅಷ್ಟಮದಲ್ಲಿದ್ದಾನೆ. ವಿರೋಧಿ ಬಂದು 11ನೇ ಭಾವದಲ್ಲಿ ಕೂತಿದ್ದಾನೆ. ನೋಡಿ ನಿಮ್ಗೆ ಗೊತ್ತಿರಬೇಕಲ್ಲ, ತುಲಾ ಲಗ್ನದ ಯೋಗಕಾರಕ ಗ್ರಹಗಳು 1ನೇದು ಶುಕ್ರ, 2ನೇದು ಶನಿ, 3ನೇದು ಬುಧ, 4ನೇದು ಚಂದ್ರ, 5ನೇದು ಸೂರ್ಯ. ರಾಹುಕೇತುಗಳು ಛೇಲಗಳಾದರೆ ಅತಿ ದೊಡ್ಡ ವಿರೋಧಿ ಕುಜ, ಅತಿ ದೊಡ್ಡ ವಿರೋಧಿ ಗುರು. ನೋಡಿ ಇಲ್ಲಿ ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇವನು ಲಾಭೇಶ, ಇದು ಲಾಭೇಶನ ಮನೆ, ಇದು ಸಾರಿ ಧನೇಶನ ಮನೆ, ಇದು ಲಾಭೇಶ. ಧನ ಬರುವಂತ ದಾರಿ, ಲಾಭ ಆಗುವಂತ ದಾರಿ. ಕೆಲಸ ನೀವು ಮಾಡುವಂತ ನಿಮ್ಮ ಮನೆಯಲ್ಲಿರುವಂತ ಅಕ್ಕ ತಂಗಿಯರ ಜೊತೆಗೆ, ಅಣ್ಣ ತಮ್ಮನ ಜೊತೆಗೆ, ಕಸಿನ್ ಜೊತೆಗೆ ಅಷ್ಟು ಹೊಂದಾಣಿಕೆ ಬದುಕನ್ನು ಬದುಕುವುದಿಲ್ಲ. ಜೀವನ ಲಾಭದಲ್ಲಿ ಬರುವುದಿಲ್ಲ. ಸಣ್ಣ ಪುಟ್ಟ ರೋಗಗಳಿಂದ ವಂಚಿತ ಗ್ಯಾರಂಟಿ ಬರ್ತವೆ. ಅದು ಒಂದು ಸಣ್ಣ ಪುಟ್ಟ ತಿರುಗಾಟದಿಂದ ಲಾಸ್ ಆಗುತ್ತೆ. ಹಂತ ಹಂತವಾಗಿ ಬೆಳೆಯೋದಿಲ್ಲ, ಹಂತ ಹಂತವಾಗಿ ಗ್ರೋತ್ ಆಗೋದಿಲ್ಲ. ದುಡ್ಡು ಆಭರಣವನ್ನು ಕಳ್ಕೋತೀರಿ, ಹಣವನ್ನು ಸೇವ್ ಮಾಡೋದಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಆಗೋದಿಲ್ಲ, ಮಿತ್ರರೊಡನೆ ಒಳ್ಳೆಯ ಸಂಬಂಧ ಉಳಿಯೋದಿಲ್ಲ. ಜೀವನ ಉದ್ದಕ್ಕೂ ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಲಾಭ ಅಷ್ಟು ಹೇಳ್ಕೊಳ್ಳೋಷ್ಟು ಸಿಗುವುದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ, ಜಾತಕ ಹೇಳ್ತಾ ಇದೆ. ಆದರೆ ಸೂಕ್ಷ್ಮ ಕುಂಡಲಿಯಲ್ಲಿ ನೋಡಿ 100%, 29% ಇದೆ. ನೋಡಿ, ಇದು 26 ಏನಿದೆಯಲ್ಲ, ನೀವು ಮಾಡುವಂತ ಕೆಲಸ ಕರೆಕ್ಟಾ? 11ನೇ ಭಾವ ಏನಿದೆಯಲ್ಲ, ನಿಮಗೆ ಲಾಭ ಕರೆಕ್ಟಾ? ಈ 12ನೇ ಭಾವ ಏನಂತ ಇಲ್ಲ, ಇದು ಖರ್ಚು, ವ್ಯಯ ಅಂತ ಕರಿತೇವೆ. ಎಸ್ಪೆಷಲಿ ಈ ಅಷ್ಟಕ ವರ್ಗದಲ್ಲಿ ಇದು ಕಡಿಮೆ ಇರಬೇಕು. ಯಾವುದು? 26. ಲಾಭ ಏನಿದೆಯಲ್ಲ, ಇಲ್ಲಿ ಲಾಭೇಶ 29 ಇದೆ, ಹೆಚ್ಚಿಗೆ ಇರಬೇಕು. ಇದು ಹೆಚ್ಚಿಗೆ ಇರಬೇಕು, ಇದು ಕಡಿಮೆ ಇರಬೇಕು. ಹಂಗಾಗೋದಿಲ್ಲ. ಇಲ್ಲಿ ಸೂಕ್ಷ್ಮ ಕುಂಡಲಿ ನೀವು ನೋಡಿದಾಗ, ಲಗ್ನ ಕುಂಡಲಿಯಲ್ಲಿ ನೋಡಿದರೆ ಲಾಭೇಶ ಹೋಗಿ ಅಷ್ಟಮದಲ್ಲಿ ಕೂತಿದ್ದಾನೆ, ವಿರೋಧಿ ಸ್ಥಾನದಲ್ಲಿ ಕೂತಿದ್ದಾನೆ. ಅದೇ ರೀತಿ ಬುಧ ಹೋಗಿ 8ನೇ ಮನೆಯಲ್ಲಿ ಕೂತಿದ್ದಾನೆ. ಹಾಗಾಗಿ ನೀವು ಕಳ್ಕೊಳ್ಳೋದೇ ಬಹಳ ಹೆಚ್ಚು ಅಂತ ಜಾತಕ ಹೇಳ್ತಾ ಇದೆ. ಬನ್ನಿ ಹಾಗಾದ್ರೆ 1ನೇ ಭಾವ ಎಕ್ಸ್ಟ್ರಾ ಆರ್ಡಿನರಿ, 2ನೇ ಭಾವದ ಗುರು ಶಾಂತಿ ಮಾಡ್ಕೊಳ್ಳಿ, 3ನೇ ಭಾವ ಎಕ್ಸ್ಟ್ರಾ ಆರ್ಡಿನರಿ, 4ನೇ ಭಾವಕ್ಕೆ ಶನಿಗೆ ನೀಲ ಹಾಕಿ, 5ನೇ ಭಾವ ಓಕೆ,
6ನೇ ಭಾವ ನಾಟ್ ಓಕೆ, 7ನೇ ಭಾವ ನಾಟ್ ಓಕೆ, ಅಷ್ಟಮ ಸ್ವಲ್ಪ ಓಕೆ, 9ನೇ ಭಾವ ಹಾಳಾಗಿದೆ, 10ನೇ ಭಾವ ಓಕೆ, 11ನೇ ಭಾವ ಹಾಳಾಗಿದೆ, 12ನೇ ಭಾವ ಹಾಳಾಗಿದೆ. ಹನ್ನೊಂದನೇ ಭಾವ ಪೂರ್ತಿ ಹಾಳಾಗಿದೆ. ನಾವು ಓಪನ್ ಹೇಳ್ತೀನಿ. ಅದಕ್ಕೆ ಏನು ಮಾಡ್ಕೋಬೇಕು ನೀವು ನೋಡಿ, ಫಸ್ಟು ಕೇತು ಶಾಂತಿ ಮಾಡ್ಕೊಳ್ಳಿ, ಅದಾದ್ಮೇಲೆ ಸೂರ್ಯ ಶಾಂತಿ ಮಾಡ್ಕೊಳ್ಳಿ, ಅದಾದ್ಮೇಲೆ ಬುಧ ಶಾಂತಿ ಮಾಡ್ಕೊಳ್ಳಿ, ಅದಾದ್ಮೇಲೆ ಕುಜ ಶಾಂತಿ ಮಾಡ್ಕೊಳ್ಳಿ, ಅದಾದ್ಮೇಲೆ ಗುರು ಶಾಂತಿ ಮಾಡ್ಕೊಳ್ಳಿ. ಇವನ್ನಷ್ಟು ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ 100% ಹೇಳ್ತೀನಿ, ನಿಮ್ಮ ಸಮಸ್ಯೆಗಳಿಂದ ನೀವು ಸಂಪೂರ್ಣವಾಗಿ ಹೊರಗೆ ಬರ್ತೀರಿ. ಬನ್ನಿ ಈಗ ಒಂದು ಕೆಲಸ ಮಾಡೋಣ. ಒಂದೊಂದೇ ಭಾವ ನೋಡ್ಕೊಂಡು ಹೋಗಿ ಸೂಕ್ಷ್ಮ ಕೊಡ್ಲಿಯನ್ನು. 1ನೇ ಭಾವ ನೀವು ಒಂದು ವ್ಯಕ್ತಿತ್ವ ಓಕೆ ಫೈನ್. ನೋಡಿ, 2ರಲ್ಲಿ ನೀವು ಗಳಿಸಿದಂಥ ಹಣ ಕಳ್ಕೊಳ್ಳೋ ಚಾನ್ಸ್ ಭಾಳ ಇದೆ ಅಂತ ಹೋರಾ ಹೇಳ್ತಾ ಇತ್ತು. ಅದೇ ರೀತಿ 3ನೇ ಭಾವದ ಸ್ವಾಮಿ 6ನೇ ಮನೆಯಲ್ಲಿರೋದ್ರಿಂದ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಜೀವನ ನಡೆಸ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ನೋಡಿ, 4ನೇ ಭಾವ ಲಗ್ನೇಶ ನೋಡಿ 10ನೇ ಮನೆಯಲ್ಲಿ ಗ್ರಹಣ ದೋಷ ಜನರೇಟ್ ಮಾಡಿದ್ದಾನೆ. ನೀವು ಗಳಿಸಿರುವಂಥ ಪ್ರಾಪರ್ಟಿ ಕಳ್ಕೊಳ್ಳೋ ಚಾನ್ಸಸ್ ಭಾಳ ಇದೆ ಅಂತ ಹೇಳ್ತಾರೆ. ಹೌದು. ಅದೇ ರೀತಿ ನಿಮ್ಗೆ ಹುಟ್ಟುವಂಥ ಮಕ್ಕಳ ಬಗ್ಗೆ ಏನು ಚಿಂತೆ ಇಲ್ಲ, ಚೆನ್ನಾಗಿ ಹುಡ್ತಾರೆ. ದಾಂಪತ್ಯ ನೋಡಿ, ಇಲ್ಲಿ ಶುಕ್ರ ಮತ್ತು ಕೇತು ಕೆಟ್ಟೋದ್ರಿಂದ ಇಲ್ಲಿ 100% ಹೇಳ್ತೀನಿ, ನಿಮ್ಮ ದಾಂಪತ್ಯಕ್ಕೆ ಸ್ವಲ್ಪ ತೊಂದರೆ ಕಾಡಬಹುದು. ಹೌದು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದೇ ರೀತಿ ಕೆಲಸದ ವಿಚಾರವಾಗಿ ನೋಡಿ, 9ನೇ ಭಾವದ ಸ್ವಾಮಿ 10ನೇ ಭಾವದ ಸ್ವಾಮಿ 4ರಲ್ಲಿರೋದ್ರಿಂದ ನಿಮ್ಮ ಕೆಲಸಕ್ಕೇನು ತೊಂದರೆ ಆಗೋದಿಲ್ಲ. ಬಟ್ 9ನೇ ಮನೆಯಲ್ಲಿ 12ನೇ ಮನೆ ಸ್ವಾಮಿ ಇರೋದ್ರಿಂದ ವ್ಯಯ ಆಗುತ್ತೆ. ಬನ್ನಿ, ನಿಮ್ಮ ತಂದೆ ತಾಯಿಯ ಯಾರ್ದು ನಿಮ್ಗೆ ಅಗ್ದಿ ಸಪೋರ್ಟಿವ್ ಆಗಿರ್ತಾರೆ. ತಾಯಿದು 50%, ತಂದೆದು 100%. ತಂದೆ 50%, ತಾಯಿನೂ 50%. ಅವರಿಂದ ನಿಮ್ಗೆ ಸಪೋರ್ಟ್ ಆಗೋದು ನಾ ಹೇಳ್ತಾ ಇರೋದು. ದ್ವಾದಶ ತಂದೆ ತಾಯಿಯರ ಆರೋಗ್ಯ ಮತ್ತು ಅವರ ಜೀವನ ಶೈಲಿ ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕೆ ದ್ವಾದಶಾಂಶ ಹೇಳಬೇಕು. ಬನ್ನಿ, ಷೋಡಶಾಂಶ ಏನು ಹೇಳುತ್ತೆ? 16 ನೀವು ಗಳಿಸಿದ ಆಸ್ತಿ ಉಳಿಯೋದಿಲ್ಲ ಅಂತ ಹೇಳುತ್ತೆ. 5ನೇ ಭಾವದ ಸ್ವಾಮಿ ನೋಡಿ, ಇಲ್ಲಿ 5ನೇ ಭಾವದ ಸ್ವಾಮಿ ಅಷ್ಟಮದಲ್ಲಿ ಬಂದಿದ್ದಾರೆ, ಮಕ್ಕಳಿಂದ ತೊಂದರೆ ಆಗುತ್ತೆ ಅಂತ ವಿಷಾಂಶ ಹೇಳಿದರೆ, ಅದೇ ರೀತಿ ವಿದ್ಯಾಭ್ಯಾಸ ಅಷ್ಟು ಹೇಳ್ಕೊಳ್ಳೋಷ್ಟು ನೀವು ವಿದ್ಯಾಭ್ಯಾಸ ನಿಮ್ಗೆ ಇರೋದಿಲ್ಲ ಅಂತ ಹೇಳ್ತಾ ಇದೆ. ಯಾಕಂದ್ರೆ 5ನೇ ಭಾವದ ಸ್ವಾಮಿ ಹಾಗೂ 9ನೇ ಭಾವದ ಸ್ವಾಮಿ 12ನೇ ಮನೆಯಲ್ಲಿರೋದ್ರಿಂದ ಅಷ್ಟು ಹೈಲಿ ಎಜುಕೇಟೆಡ್ ಅಲ್ಲ ಅಂತ ಹೇಳುತ್ತೆ. 9ನೇ ಭಾವದ ಸ್ವಾಮಿ ಶುಕ್ರ ಕೇತುತಿಯಾಗಿ 12ನೇ ಭಾವಕ್ಕೆ ಬಂದಾಗ ಫ್ಯೂಚರಲ್ಲಿ ಒಂದು ಸ್ವಲ್ಪ ತೊಂದರೆ ಅನುಭವಿಸ್ತೀರಿ ಅಂತ 9ನೇ ಭಾವದ ಫಲ ಹೇಳ್ತಾ ಇದೆ. ತ್ರಿಶಾಂಶದಲ್ಲಿ ಹೇಳ್ತಾನೆ, ಕೇತು ಶಾಂತಿ ಆಗಬೇಕು, ಕುಜ ಶಾಂತಿ ಆಗಬೇಕು, ಗುರು ಶಾಂತಿ ಆಗಬೇಕು ಅಂತ. ನಾನು ಯಾವ್ಯಾವ ಶಾಂತಿ ಹೇಳಿದ್ದೀನಿ ಅವನು ಮಾಡ್ಕೊಳ್ಳಿ. 40 ಕಬೇದಾಂಶ, ನಿಮ್ಮ ತಾಯಿಯಿಂದ ಎಷ್ಟು ಪುಣ್ಯ ಸಿಕ್ಕಿದೆ. ಇಲ್ಲಿ ಫಸ್ಟ್ ನೋಡಬೇಕಾಗಿದ್ದೆ ಚಂದ್ರನ ಮತ್ತು ಶುಕ್ರನ. ಶುಕ್ರ ನೋಡಿ 8ನೇ ಭಾವದಲ್ಲಿದ್ದಾನೆ, ಚಂದ್ರ 6ನೇ ಭಾವದಲ್ಲಿದ್ದಾನೆ. ಸೊ ನಿಮ್ಮ ತಾಯಿಯ ಪೂರ್ವಜರಿಂದ ನಿಮಗೆ ಯಾವುದೇ ರೀತಿ ಪುಣ್ಯ ಲಭಿಸಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ನೋಡಿ, ನಿಮ್ಮ ತಂದೆಯಿಂದ ಏನಾದರೂ ಲಾಭ ಆಗಿದೆಯಾ ಅಂತ. ಇಲ್ಲಿ ಸೂರ್ಯನ್ ನೋಡಿ, ಗುರು ಮತ್ತು ಸೂರ್ಯನ್ ನೋಡಬೇಕು. 100% ನಿಮ್ಮ ತಂದೆಯ ಪೂರ್ವಜರಿಂದ ನಿಮಗೆ ಪುಣ್ಯ ಲಭಿಸಿದೆ ಅಂತ ಹೇಳ್ಬೋದು. ನೋಡಿ, ಷಷ್ಠಾಂಶ ನೋಡಬಾರದು, ಯಾಕಂದ್ರೆ 1 ನಿಮಿಷಕ್ಕೂ ಒಂದು ಲಗ್ನ ಚೇಂಜ್ ಆಗುತ್ತೆ. ಇದು ಅಕ್ಯುರೇಟ್ ಆಗಿ ಬರುವುದಿಲ್ಲ, ಹಾಗಾಗಿ ಷಷ್ಠಾಂಶನ ನಾವು ನೋಡಕ್ ಹೋಗುದಿಲ್ಲ. ಬನ್ನಿ, ಹಾಗಾದ್ರೆ ಯಾವ ದಶೆಯಲ್ಲಿ ಇದ್ದೀರಿ ನೋಡೋಣ. ಗುರುದಶೆ ವ್ಯವಹಾರ ನಡೆಯಲ್ಲ ಸರ್. ನಾನು ಇಷ್ಟೇ ಹೇಳೋದು ನಿಮಗೆ, ಗುರು ಶಾಂತಿ ಮಾಡ್ಕೊಳ್ಳಿ.
ಕೇತು ಶಾಂತಿ ಮಾಡ್ಕೊಳ್ಳಿ, ಕುಜ ಶಾಂತಿ ಮಾಡ್ಕೊಳ್ಳಿ, ಪ್ಲಸ್ ಬುಧ ಶಾಂತಿ ಮಾಡ್ಕೊಳ್ಳಿ. ದಿನ ಎದ್ದು ಸೂರ್ಯ ನಮಸ್ಕಾರ ಮಾಡಿ. 100% ನಿಮ್ಗೆ ಏನಾಗುತ್ತೆ, ಒಳ್ಳೆ ಫಲ ಸಿಗುತ್ತೆ ಅಂತ ಹೇಳ್ತಾ ಈ ಅಷ್ಟಕ ವರ್ಗ ಹಾಗೂ ಸಮಗ್ರ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.